ಆತ್ಮೀಯರೇ ನಮಸ್ಕಾರ. ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 6ನೇ ತರಗತಿ ಗಣಿತ ಪ್ರಕಾಶ ಸಮಮಿತಿ ಪಾಠಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ವಿಡಿಯೋ. ಪುಟ ಸಂಖ್ಯೆ 105ರಲ್ಲಿ ಬರ್ತಕ್ಕಂಥ ಲೆಕ್ಕಗಳಿಗೆ ಸಂಬಂಧಪಟ್ಟಂತೆ ಮುಂದೆ ಕೊಟ್ಟಿರುವ ವೃತ್ತದ ತ್ರಿಜ್ಯಾಂತರ ಖಂಡಗಳನ್ನು ಏನ್ ಮಾಡ್ಬೇಕು, 3 ಸಮಮಿತಿ ಕೋನಗಳಿರುವಂತೆ 4 ಸಮಮಿತಿ ಕೋನಗಳಿರುವಂತೆ ಬಣ್ಣ ಹಾಕಿ. ಮೂರನೇ ಪ್ರಶ್ನೆ ಏನು, ತ್ರಿಜ್ಯಾಂತರ ಖಂಡಗಳಿಗೆ ವಿವಿಧ ರೀತಿಯಲ್ಲಿ ಬಣ್ಣ ಹಾಕೋದ್ರಿಂದ ಎಷ್ಟು ಸಮಮಿತಿಯ ಕೋನಗಳು ದೊರೆಯುವ ಸಾಧ್ಯತೆ ಇದೆ? ಈ 3 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ. ನೋಡಿ, 1ನೇ ಪ್ರಶ್ನೆ, 3 ಸಮಮಿತಿ ಕೋನಗಳಿರುವಂತೆ 3 ಸಮಮಿತಿ ಕೋನಗಳಿರುವಂತೆ ಈ ರೀತಿ ನಾವು ಬಣ್ಣವನ್ನು ಹಾಕ್ಬಹುದು. ಇಲ್ಲಿ ಗಮನಿಸಬೇಕು ನೋಡಿ, ನೀಲಿ ಬಣ್ಣದವು 3 ಇದಾವೆ, ಆಯ್ತಾ, ಕೆಂಪು ಬಣ್ಣದವು 3 ಇದಾವೆ, ಗ್ರೀನ್ 3 ಇದಾವೆ, ಹಳದಿ 3 ಇದಾವೆ. ಈ ರೀತಿ ಬಣ್ಣ ಹಾಕೋದ್ರ ಮೂಲಕ, ಏನು ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರಕ್ಕೆ ಈ ರೀತಿ ಬಣ್ಣ ಹಾಕೋದ್ರ ಮೂಲಕ 3 ಸಮಮಿತಿ ಕೋನಗಳಿರುವಂತೆ ನಾವು ಬಣ್ಣವನ್ನ ಹಚ್ಚಬಹುದು. ಅದೇ ರೀತಿ 4 ಸಮಮಿತಿ ಕೋನಗಳಿರುವಂತೆ ಬಣ್ಣ ಹಚ್ಚಿ. ತಾವು ಗಮನಿಸ್ತಾ ಇದ್ರಿ ನೋಡಿ, ಗ್ರೀನ್ 4 ಇದೆ, ಅದೇ ರೀತಿ ಬ್ಲೂ 4 ಇದೆ, ರೆಡ್ 4 ಇದೆ. ಈ ರೀತಿ ಬಣ್ಣ ಹಾಕೋದ್ರ ಮೂಲಕ ನಾವು 4 ಸಮಮಿತಿ ಕೋನಗಳಿರುವಂತೆ ಬಣ್ಣವನ್ನ ಹಾಕ್ಬಹುದು. ಇನ್ನು ಉಳಿದಂತೆ 3ನೇ ಪ್ರಶ್ನೆ, ತ್ರಿಜ್ಯಾಂತರ ಖಂಡಗಳಿಗೆ ವಿವಿಧ ರೀತಿಯಲ್ಲಿ ಬಣ್ಣ ಹಾಕೋದ್ರಿಂದ ಎಷ್ಟು ಸಮಮಿತಿಯ ಕೋನಗಳು ದೊರೆಯುತ್ತವೆ? 3 ಸಮಮಿತಿಯ ಕೋನಗಳು ದೊರೆಯುತ್ತವೆ. ಅವು ಯಾವ್ಯಾವಪ್ಪ ಅಂತ ಅಂದ್ರೆ 60 ಡಿಗ್ರಿ, 90 ಡಿಗ್ರಿ ಮತ್ತೆ 120 ಡಿಗ್ರಿಗಳು ಇರುವಂತೆ ಸಮಮಿತಿಯ ಕೋನಗಳು ದೊರೆಯುತ್ತವೆ. ಮುಂದಿನ ಪ್ರಶ್ನೆ ನೋಡಿ, 2ನೇ ಪ್ರಶ್ನೆ, ವೃತ್ತ ಮತ್ತು ಚೌಕವನ್ನು ಹೊರತುಪಡಿಸಿ ಪ್ರತಿಫಲನ ಸಮಮಿತಿ ಮತ್ತು ಭ್ರಮಣ ಸಮಮಿತಿ ಇರುವ 2 ಚಿತ್ರಗಳನ್ನ ರಚಿಸಿ. ಪ್ರತಿಫಲನ ಸಮಮಿತಿನೂ ಕೂಡ ಇರಬೇಕು ಮತ್ತು ಭ್ರಮಣ ಸಮಮಿತಿ ಇರಬೇಕು. ಅದು ವೃತ್ತ ಮತ್ತು ಚೌಕವನ್ನು ಹೊರತುಪಡಿಸಿ. ನೋಡಿ, ಇವೆರಡೂ ಕೂಡ ವೃತ್ತನೂ ಅಲ್ಲ, ಚೌಕನೂ ಅಲ್ಲ. ಇವಕ್ಕೆ ಭ್ರಮಣ ಸಮಮಿತಿ ಮತ್ತು ಪ್ರತಿಫಲನ ಸಮಮಿತಿ ಎರಡೂ ಕೂಡ ಈ ಚಿತ್ರಗಳಿಗೆ ಬರುತ್ತೆ. ಈ ರೀತಿ ಚಿತ್ರವನ್ನು ನೀವು ರಚನೆ ಮಾಡಬೇಕಾಗುತ್ತೆ 2ನೇ ಪ್ರಶ್ನೆಗೆ. 3ನೇ ಪ್ರಶ್ನೆ, ಮುಂದಿನವುಗಳಿಗೆ ಸಾಧ್ಯವಿರುವ ಕಡೆಗಳಲ್ಲಿ ಕಚ್ಚಾ ಚಿತ್ರಗಳನ್ನ, ರಫ್ ಸ್ಕೆಚ್ ಅನ್ನ ಬರೆಯಿರಿ. ಏನು? ಕನಿಷ್ಠ 2 ಸಮಮಿತಿ ರೇಖೆಗಳು ಮತ್ತು ಕನಿಷ್ಠ 2 ಸಮಮಿತಿ ಕೋನಗಳಿರುವ ಒಂದು ತ್ರಿಭುಜ. ಬಿ, ಒಂದು ಸಮಮಿತಿ ರೇಖೆಯನ್ನು ಮಾತ್ರ ಹೊಂದಿರುವ ಆದರೆ ಭ್ರಮಣ ಸಮಮಿತಿಯನ್ನು ಹೊಂದಿಲ್ಲದ ಒಂದು ತ್ರಿಭುಜ. ಹೌದು. ಸಿ, ಭ್ರಮಣ ಸಮಮಿತಿ ಇರುವ ಆದರೆ ಪ್ರತಿಫಲನ ಸಮಮಿತಿ ಇಲ್ಲದ ಒಂದು ಚತುರ್ಭುಜ. ಪ್ರತಿಫಲನ ಸಮಮಿತಿ ಇರುವ ಆದರೆ ಭ್ರಮಣ ಸಮಮಿತಿ ಇಲ್ಲದ ಒಂದು ಚತುರ್ಭುಜ. 4 ಪ್ರಶ್ನೆಗಳಿಗೆ ಈ ಉತ್ತರಕ್ಕೆ ಒಂದು ರಫ್ ಸ್ಕೆಚ್ ಗಳನ್ನ ಹಾಕಬೇಕು. ನೋಡೋಣ. ನೋಡಿ, 1ನೇ ಪ್ರಶ್ನೆ ಏನಿದೆ, ಕನಿಷ್ಠ 2 ಸಮಮಿತಿ ರೇಖೆಗಳು ಮತ್ತು ಕನಿಷ್ಠ 2 ಸಮಮಿತಿ ಕೋನಗಳಿರುವ ಒಂದು ತ್ರಿಭುಜವನ್ನು ರಚನೆ ಮಾಡಿ ಅಂತ ಹೇಗೆ ಪ್ರಶ್ನೆ ಏನಿದೆ, ಇದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕನಿಷ್ಠ ಪಕ್ಷ ಸಮದ್ವಿಬಾಹು ತ್ರಿಭುಜ. ಇದು ಸಮದ್ವಿಬಾಹು ತ್ರಿಭುಜ. ಈ ಸಮದ್ವಿಬಾಹು ತ್ರಿಭುಜಕ್ಕೆ ಒಂದು ಸಮಮಿತಿ ರೇಖೆಯನ್ನು ಎಳೆಬಹುದು, ಅಥವಾ 3 ಬಾಹುಗಳು ಸಮ ಇರತಕ್ಕಂಥ ತ್ರಿಭುಜಕ್ಕೆ 3 ಸಮಮಿತಿ ರೇಖೆಗಳನ್ನು ಎಳಿಬಹುದು, 3 ಸಮಮಿತಿ ಕೋನಗಳಿರ್ತವೆ. ಆದ್ರೆ 2 ಸಮಮಿತಿ ರೇಖೆಗಳು ಮತ್ತು 2 ಸಮಮಿತಿ ಕೋನಗಳು ಇರುವ ರೀತಿಯಲ್ಲಿ ತ್ರಿಭುಜವನ್ನು ರಚನೆ ಮಾಡಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಶ್ನೆ ಹೇಗೆ ಸಾಧ್ಯವಿಲ್ಲ. ಪ್ರಶ್ನೆ ಬಿ, ಒಂದು ಸಮಮಿತಿ ರೇಖೆಯನ್ನು ಮಾತ್ರ ಹೊಂದಿರತಕ್ಕಂಥದ್ರೆ ಸಮದ್ವಿಬಾಹು ತ್ರಿಭುಜಕ್ಕೆ ಏನಿರುತ್ತೆ, ಇದಕ್ಕೆ ಒಂದು ಸಮಮಿತಿ ರೇಖೆಯನ್ನ ಹೊಂದಿರುತ್ತೆ. ಸೊ ಆದರೆ ಭ್ರಮಣ ಸಮಮಿತಿಯನ್ನು ಹೊಂದಿಲ್ಲದ ಒಂದು ತ್ರಿಭುಜ. ಹೌದು, ಇದು ಭ್ರಮಣ ಸಮಮಿತಿಯನ್ನ ಹೊಂದಿಲ್ಲ. ಈಗ ಪ್ರಶ್ನೆ ಸಿ ಏನಿದೆ, ಭ್ರಮಣ ಸಮಮಿತಿ ಇರಬೇಕು ಆದರೆ ಪ್ರತಿಫಲನ ಸಮಮಿತಿ ಇಲ್ಲದ ಒಂದು ಚತುರ್ಭುಜ. ನೋಡುವ. ನೋಡಿ, ಇದು ಒಂದು ಚತುರ್ಭುಜ ಆಗಿದೆ. ಈ ಚತುರ್ಭುಜಕ್ಕೆ ಭ್ರಮಣ ಸಮಮಿತಿ ಇದೆ ಆದರೆ ಪ್ರತಿಫಲನ ಸಮಮಿತಿ ಇಲ್ಲ. ಪ್ರತಿಫಲನ ಸಮಮಿತಿ ಅಂದ್ರೆ ನೋಡಿ, ಈ ಭಾಗ ನಾವು ಒಂದು ಮಿರರ್ ಅನ್ನ ಇಟ್ಕೊಂಡು ನೋಡಿದ್ರೆ ಈ ಭಾಗದ ರೀತಿಯಲ್ಲಿ ಈ ಭಾಗ ಕಾಣಬೇಕು ಅಂತೇಳಿ, ಇಲ್ಲಿ ಈ ಭಾಗ ಇದ್ರ ಒಳಗಡೆ ಕಾಣುತ್ತೆ, ಬಟ್ ಈ ಭಾಗದ ರೀತಿಯಲ್ಲಿ ಈ ಭಾಗ ಇಲ್ಲ. ಅದನ್ನ ನಾವು ಪ್ರತಿಫಲನ ಸಮಮಿತಿ ಇಲ್ಲ ಅಂತೇಳಿ ಕರಿತೀವಿ. ಬಟ್ ಭ್ರಮಣ ಸಮಮಿತಿ ಇದೆ, ಇದಕ್ಕೆ ಭ್ರಮಣ ಸಮಮಿತಿ ಇದೆ, ಪ್ರತಿಫಲನ ಸಮಮಿತಿ ಇಲ್ಲ. ಅಂದ್ರೆ ಈ ಭಾಗಕ್ಕೆ ನಾವು ಮಿರರ್ ಇಟ್ಕೊಂಡು ನೋಡಿದಾಗ ಕರೆಕ್ಟಾಗಿ ಈ ಭಾಗ ಮಾತ್ರ ಕಾಣುತ್ತೆ, ಆದ್ರೆ ಈ ಭಾಗದ ರೀತಿಯಲ್ಲಿ ಇಲ್ಲ. ಅದಕ್ಕೆ ನಾವು ಪ್ರತಿಫಲನ ಸಮಮಿತಿ ಇಲ್ಲ ಅಂತೇಳಿ ಕರಿತೀವಿ. ಇನ್ನ ಡಿ, ಪ್ರತಿಫಲನ ಸಮಮಿತಿ ಇರಬೇಕು ಆದ್ರೆ ಭ್ರಮಣ ಸಮಮಿತಿ ಇರಬಾರದು. ನೋಡಿ, ಈ ಪ್ರಶ್ನೆ ನೋಡಿ, ಇದಕ್ಕೆ ಪ್ರತಿಫಲನ ಸಮಮಿತಿ ಇದೆ ಕರೆಕ್ಟ್. ನೋಡಿ, ಇಲ್ಲಿಗೆ ನೀವು ಮಿರರ್ ಇಟ್ಕೊಂಡು ನೋಡಿದ್ರೆ ಈ ಭಾಗ ಮಿರರ್ ಒಳಗಡೆ ಕಂಡಾಗ ಕಂಪ್ಲೀಟ್ ಚಿತ್ರ ಕಂಡಂಗೆ ಅನ್ಸುತ್ತೆ, ಕರೆಕ್ಟ್ ಈ ಭಾಗದ ರೀತಿಯಲ್ಲೇ ಕಾಣಿಸುತ್ತೆ. ಆದ್ರೆ ಇದಕ್ಕೆ ಭ್ರಮಣ ಸಮಮಿತಿ ಇಲ್ಲ, ಪ್ರತಿಫಲನ ಸಮಮಿತಿ ಇದೆ. ಒಂದು ಚಿತ್ರದಲ್ಲಿ ಅತ್ಯಂತ ಚಿಕ್ಕ ಸಮಮಿತಿ ಕೋನವು 60 ಡಿಗ್ರಿ ಇದೆ. ಈ ಚಿತ್ರದ ಇತರ ಸಮಮಿತಿ ಕೋನಗಳು ಯಾವುವು ಅಂತೇಳಿ. ಚಿಕ್ಕ ಸಮಮಿತಿ ಕೋನ 60 ಇತ್ತು ಅಂದ್ರೆ 60, 62, 120,
180, 240 ಇವು ಇತರ ಸಮಮಿತಿ ಕೋನಗಳಾಗ್ತವೆ. 60, 6 ಮೂಲದಿಂದ 4 24, 6 30, 300, 360 ನೆಕ್ಸ್ಟ್ ಪೂರ್ಣ ಕೋನ ಆಗುತ್ತೆ. ಪ್ರಶ್ನೆ 5, ಒಂದು ಚಿತ್ರದಲ್ಲಿ ಸಮಮಿತಿ ಕೋನವು 60 ಡಿಗ್ರಿ. ಈ ಚಿತ್ರದಲ್ಲಿ 60 ಡಿಗ್ರಿಗಿಂತ ಕಡಿಮೆ ಇರುವ 2 ಸಮಮಿತಿ ಕೋನಗಳಿವೆ. ಅದರ ಅತ್ಯಂತ ಚಿಕ್ಕ ಸಮಮಿತಿ ಕೋನ ಎಷ್ಟು? ಒಂದು ಚಿತ್ರದಲ್ಲಿ ಸಮಮಿತಿ ಕೋನ 60 ಡಿಗ್ರಿ ಇದೆ. ಈ ಚಿತ್ರದಲ್ಲಿ 60 ಡಿಗ್ರಿಗಿಂತ ಕಡಿಮೆ ಇರುವ 2 ಸಮಮಿತಿ ಕೋನಗಳಿವೆ. ಅದರ ಅತ್ಯಂತ ಚಿಕ್ಕ ಸಮಮಿತಿ ಕೋನ ಎಷ್ಟು ಅಂತೇಳಿ ನೋಡೋಣ. ನೋಡಿ, 5ನೇ ಪ್ರಶ್ನೆಗೆ ಸಮಮಿತಿ ಕೋನ 60 ಡಿಗ್ರಿ, ಅದಕ್ಕಿಂತ ಚಿಕ್ಕದಾಗಿರ್ತಕ್ಕಂಥದ್ದು ಅಂದ್ರೆ 20 ಡಿಗ್ರಿ, 20, 40, 60 ಈ ರೀತಿ. 6ನೇ ಪ್ರಶ್ನೆ, ಭ್ರಮಣ ಸಮಮಿತಿ ಇರುವ ಚಿತ್ರವೊಂದರಲ್ಲಿ ಅತ್ಯಂತ ಚಿಕ್ಕ ಸಮಮಿತಿ ಕೋನ 45 ಡಿಗ್ರಿ ಮತ್ತು 17 ಡಿಗ್ರಿ ಇರಬಹುದೇ? ಭ್ರಮಣ ಸಮಮಿತಿ ಇರುವ ಚಿತ್ರವೊಂದರಲ್ಲಿ ಅತ್ಯಂತ ಚಿಕ್ಕ ಸಮಮಿತಿ ಕೋನ 45 ಡಿಗ್ರಿ ಮತ್ತು 17 ಡಿಗ್ರಿ ಇರಬಹುದೇ ಅಂತ ಕೇಳ್ತದೆ. ನೋಡೋಣ. ಈ ಪ್ರಶ್ನೆಗೆ 45 ಡಿಗ್ರಿ 45 ಡಿಗ್ರಿ ಇರ್ಬೋದು. 45, 45 90 ಈ ರೀತಿ ಮಾಡ್ಕೊಳಕ್ಕೆ ಸಾಧ್ಯ ಇರೋದ್ರಿಂದ 45 ಡಿಗ್ರಿ ಇರ್ತಕ್ಕಂಥ ಚಿಕ್ಕ ಕೋನ ಇರಲಿಕ್ಕೆ ಸಾಧ್ಯ ಇದೆ. ಬಟ್ 17 ಡಿಗ್ರಿ ಇರ್ತಕ್ಕಂಥ ಚಿಕ್ಕ ಕೋನ ಸಮಮಿತಿ ಕೋನ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರಶ್ನೆ 7, ದೆಹಲಿಯ ಹೊಸ ಸಂಸತ್ ಭವನದ ಚಿತ್ರವನ್ನು ಕೊಡಲಾಗಿದೆ. ಇದು ದೆಹಲಿಯ ಹೊಸ ಸಂಸತ್ ಭವನದ ಚಿತ್ರ. ಅದರ ರಫ್ ಸ್ಕೆಚ್ ಅನ್ನು ಈ ರೀತಿ ಕೊಡಲಾಗಿದೆ. ಇದರ ಹೊರಭಾಗದ ಸೀಮಾರೇಖೆಯ ಪ್ರತಿಫಲನ ಸಮಮಿತಿಯನ್ನು ಹೊಂದಿದೆಯೇ? ಈ ಸೀಮಾರೇಖೆ ಅಂದ್ರೆ ಇದನ್ನ ಕೊಟ್ಟವನಲ್ಲ, ಇದು ಪ್ರತಿಫಲನ ಸಮಮಿತಿಯನ್ನು ಹೊಂದಿದೆಯೇ? ಹೊಂದಿದ್ದಲ್ಲಿ ಸಮಮಿತಿ ರೇಖೆಗಳನ್ನು ಎಳೆಯಿರಿ, ಅವು ಎಷ್ಟು ಇದಾವೆ ಅಂತೇಳಿ ನೋಡಿದ್ರೆ, ಇದರ ಹೊರಭಾಗದ ಸೀಮಾರೇಖೆಯು ಪ್ರತಿಫಲನ ಸಮಮಿತಿಯನ್ನು ಹೊಂದಿದೆಯಾ? ಹೊಂದಿದ್ರೆ ಸಮಮಿತಿ ರೇಖೆಗಳನ್ನು ಎಳೆಯಿರಿ, ಅವು ಎಷ್ಟಿವೆ? ಸಮಮಿತಿ ರೇಖೆಯನ್ನು ಎಳೆಯಲಾಗಿದೆ. 1, 2 ಮತ್ತು 3 ಸಮಮಿತಿ ರೇಖೆಯನ್ನ ಹೊಂದಿದೆ. ನೆಕ್ಸ್ಟ್ 8ನೇ ಪ್ರಶ್ನೆ,